ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. GDS ರಿಸಲ್ಟಿಗೆ ರಿಲೇಟೆಡ್ ಆಗಿ ನನಗೆ ಕೆಲವೊಂದಷ್ಟು ಕಮೆಂಟ್ಸ್ಗಳು ಬರ್ತಾಯಿತ್ತು. ಏನಂತಂದರೆ, ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ನಮ್ಮದು ಸೆಲೆಕ್ಷನ್ ಆಗುತ್ತೆ, ರಿಜೆಕ್ಟ್ ಆದರೆ ನಮಗೆ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ನಮ್ಮ ನೇಮ್ ಬರುವಂತಹ ಸಾಧ್ಯತೆ ಇದೆಯಾ, ಅಥವಾ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ನಮ್ಮ ನೇಮ್ ಬರಲಿಲ್ಲ ಅಂತಂದರೆ ನೆಕ್ಸ್ಟು ಬೇರೆ ಮೆರಿಟ್ ಲಿಸ್ಟ್ಗಳಲ್ಲಿ ನಮ್ಮ ನೇಮ್ ಬರುತ್ತಾ, ಈ ಥರ ಎಲ್ಲ ತುಂಬ ಕ್ವಶನ್ಸ್ನ ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನಿಮ್ಮ ಸೆಲೆಕ್ಷನ್ ಪ್ರೋಸೆಸ್ GDS ಏನಿದೆ ಅದನ್ನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ಇದೇ ಥರ GDS ರಿಲೇಟೆಡ್ ವಿಡಿಯೋಸ್ ಬೇಕು, ಹಾಗೆ ಬೇರೆ ಜಾಬ್ ರಿಲೇಟೆಡ್ ವಿಡಿಯೋಸ್ ಬೇಕು, ಟೆಕ್ನಾಲಜಿ ವಿಡಿಯೋಸ್ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈಗ GDS ಅಪ್ಲಿಕೇಶನ್ ಹಾಕಿಬಿಟ್ಟು ಆಗಿದೆ, ಕರೆಕ್ಷನ್ ಮುಗಿದಿದೆ, ರಿಸಲ್ಟ್ ಒಂದು ಮಾತ್ರ ಬಾಕಿ ಇದೆ. ಅದು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಬಂದುಬಿಡುತ್ತೆ. ಸೊ ಈಗ ಫಸ್ಟ್ ಮೆರಿಟ್ ಲಿಸ್ಟ್ ಏನು ಬಿಟ್ಟಿರ್ತಾರೆ ಅದರಲ್ಲಿ ಪ್ರತಿಯೊಂದು ವೇಕೆನ್ಸಿನೂ ಕೂಡ ಫಿಲ್ ಆಗಿರುತ್ತೆ ಅಲ್ವಾ. ಆ ಫಿಲ್ ಆಗಿರುವಂಥ ವೇಕೆನ್ಸಿನಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿರ್ತಾರೆ ಅವರೆಲ್ಲರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನೂ ಕೂಡ ಚೆಕ್ ಮಾಡ್ತಾರೆ. ಒರಿಜಿನಲ್ ಡಾಕ್ಯುಮೆಂಟ್ಸು ಕರೆಕ್ಟಾಗಿ ನೀವು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಎಲ್ಲನೂ ಕೂಡ ಚೆಕ್ ಮಾಡ್ತಾರೆ. ಅಲ್ಲಿ ನೀವು ಏನಾದರೂ ರಿಜೆಕ್ಟ್ ಆಗಿದ್ದೀರಾ, ಫಾರ್ ಎಕ್ಸಾಂಪಲ್ ನಿಮ್ಮ ಮಾರ್ಕ್ಸ್ನ ಮಿಸ್ ಆಗಿ ಎಂಟರ್ ಮಾಡಿರ್ತೀರ, ಇಲ್ಲ ಅಂತಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಸರಿಗಿರೋದಿಲ್ಲ, ಈ ಥರ ಆಗಿಬಿಟ್ಟು ರಿಜೆಕ್ಟ್ ಆದರೆ ಅಂತ ಅಂದರೆ ಅಲ್ಲಿಗೆ ನಿಮ್ಮ ಸೆಲೆಕ್ಷನು ರಿಜೆಕ್ಟ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ನೇಮ್ ಬರ್ಬೋದು ಅಂತಂದರೆ ಅದು ಇಲ್ಲ, ಬರೋದಿಲ್ಲ. ನಿಮ್ಮ ನೇಮು ಅಲ್ಲಿಗೆ ಮುಗೀತು. ಒಂದು ಸರಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿದ್ದೀರಾ ಅಂತ ಅಂದರೆ ಈಗ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ನೇಮ್ ಬಂತು, ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದ್ರೂ ಅಷ್ಟೇ, ಹೋಗಲಿಲ್ಲ ಅಂದರೂ ಅಷ್ಟೇ, ಒಂದು ಸರಿ ನಿಮ್ಮ ನೇಮ್ ಬಂದುಬಿಟ್ಟು ನೀವು ಸೆಲೆಕ್ಟ್ ಆಗಲಿಲ್ಲ, ನೀವು ಜಾಬ್ಗೆ ಹೋಗಲಿಲ್ಲ ಅಂತ ಅಂದರೆ ನಿಮ್ಮ ಸೆಲೆಕ್ಷನ್ ನೆಕ್ಸ್ಟ್ ಮೆರಿಟ್ ಲಿಸ್ಟಲ್ಲಿ ಆಗೋದಿಲ್ಲ. ಓಕೆನಾ? ಸೊ ಇದಕ್ಕೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಮತ್ತು ಯಾರ ಹೆಸರುಗಳು ಬರುತ್ತೆ, ಯಾವ ಸ್ಟೂಡೆಂಟ್ಸ್ದು ನೇಮ್ ಬರುತ್ತೆ ಅಂತ ಅಂದರೆ, ಈಗ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿರೋರು ಒಂದಷ್ಟು ಜನ ಇದೇ ರೀತಿಯಾಗಿ ರಿಜೆಕ್ಟ್ ಆಗ್ತಾರೆ, ಕೆಲವೊಂದಷ್ಟು ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋದಿಲ್ಲ ಅಲ್ವಾ. ಸೊ ಅಂತಹ ಪ್ಲೇಸ್ಗಳಿಗೆ ಈಗ ನೆಕ್ಸ್ಟ್ ಪರ್ಸಂಟೇಜ್ಗಳು ಏನಿರುತ್ತೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ, ರಿಜೆಕ್ಟ್ ಆಗಿರೋ ಅಂಥವ್ರನ್ನಲ್ಲ. ಮತ್ತು ಬೇರೆ ಯಾರಿರ್ತಾರೆ, ಈಗ 95% ಈ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿದೆ ಅಂತಂದರೆ ನೆಕ್ಸ್ಟು 94, 93, 92 ಇರೋವಂಥವ್ರು ಪ್ರಿಫರೆನ್ಸ್ ಮೇಲೆ, ಕೆಟಗರಿ ಮೇಲೆ ಎಲ್ಲನೂ ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊತಾರೆ. ಅದೇ ಥರ ಥರ್ಡ್ ಮೆರಿಟ್ ಲಿಸ್ಟ್, ಫೋರ್ತ್, ಫಿಫ್ತ್ ಇದೇ ಥರ ಆಗುವಂಥದ್ದು. ಒಂದು ಸರಿ ನೀವು ರಿಜೆಕ್ಟ್ ಆದರೆ ಅಂತ ಅಂದರೆ ಖಂಡಿತವಾಗ್ಲೂ ಇನ್ನೊಂದು ಬಾರಿ ಸೆಲೆಕ್ಟ್ ಆಗೋದಿಲ್ಲ. ಬಟ್ ನೀವು ನೆಕ್ಸ್ಟು ಇನ್ನೊಂದು ಶೆಡ್ಯೂಲ್ ಬಿಡ್ತಾರೆ ಅಲ್ವಾ, ಒಂದು ವರ್ಷಕ್ಕೆ 2ರಿಂದ 3 ಒಂದು ನೋಟಿಫಿಕೇಷನ್ಗಳು ಆಗುತ್ತೆ GDSಲ್ಲಿ ನಾರ್ಮಲ್ಲಾಗಿ. ಬಟ್ ಲಾಸ್ಟ್ ಇಯರ್ ಮಾತ್ರ ಒಂದೇ ಒಂದು ನೋಟಿಫಿಕೇಷನ್ ಆಗಿತ್ತು. ನೆಕ್ಸ್ಟು ಕಾಲ್ ಆಗುತ್ತಲ್ವ, ಆವಾಗ ಅಪ್ಲಿಕೇಶನ್ನ ಹಾಕ್ಕೊಳ್ಬೇಕಾಗತ್ತೆ, ಆವಾಗ ಸರಿಯಾದಂತಹ ಡಾಕ್ಯುಮೆಂಟ್ಸ್ನ ನೀವು ಕೊಡಬೇಕಾಗತ್ತೆ, ಆಗ ಸೆಲೆಕ್ಟ್ ಆಗುತ್ತೆ. ಸೊ ಒಂದೇ ಶೆಡ್ಯೂಲಲ್ಲಿ 2 ಸರಿ 3 ಸರಿ ನಿಮ್ಮ ಸೆಲೆಕ್ಷನ್ ಆಗೋದಿಲ್ಲ. ಸೊ ಇದು ತುಂಬ ಜನ ಕೇಳ್ತಾಯಿದ್ರು ಕ್ವಶನ್ಸು, ಹಾಗಾಗಿ ಇದಕ್ಕೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಈಗ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಇದ್ರ ಬಗ್ಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಈಗ ಏನು ಕೆಲವೊಂದಷ್ಟು ವೀಡಿಯೋಸ್ ಬಂದಿದೆ, ಒಂದು ಮೇಲಲ್ಲಿ ರಿಜೆಕ್ಟ್ ಆಗಿರೋ ಥರ ಮೇಲ್ ಬಂದಿರೋದು ಇಂಡಿಯಾ ಪೋಸ್ಟಿಂದ. ಅದೇನಂತಂದರೆ ಆ ರೀತಿಯಾದಂತಹ ಮೇಲು ಇದುವರೆಗೂ ಯಾವತ್ತೂ ಕೂಡ ಬಂದಿಲ್ಲ. ರಿಜೆಕ್ಟ್ ಆಗಿರೋದಕ್ಕೆ ಸೆಲೆಕ್ಟ್ ಆದರೆ ಬರುತ್ತೆ ಮೇಲು ಮತ್ತು SMS ಎರಡೂ ಕೂಡ ಬರುತ್ತೆ. ರಿಜೆಕ್ಟ್ ಆದರೆ ಯಾವತ್ತೂ ಕೂಡ ಬಂದಿಲ್ಲ. ಓಕೆನಾ? ಸೊ ಆ ಥರ ಮೇಲ್ಗೆಲ್ಲ ನೀವು ಈಗ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ರಿಸಲ್ಟ್ ಬರೋವರೆಗೂ ಕೂಡ ವೆಯ್ಟ್ ಮಾಡಿ. ರಿಸಲ್ಟ್ ಬಂದಾಗಲೇ ನಿಮಗೆ ಕ್ಲಾರಿಟಿ ಸಿಗೋವಂಥದ್ದು. ಯಾಕೆ ಅಂತಂದರೆ ಈಗ ಆ ಥರ ನಿಮಗೆ ಮೇಲ್ ಬಂತು ಅಂತಂದರೆ ಆಲ್ಮೋಸ್ಟು ರಿಸಲ್ಟೇ ಬಂದಾಗ ಹೋಗ್ಬಿಡುತ್ತೆ ಅಲ್ವಾ. ಹಾಗಾಗಿ
ನೀವು ಕಂಪ್ಲೀಟ್ ರಿಸಲ್ಟ್ ಫಸ್ಟ್ ಮೆರಿಟ್ ಲಿಸ್ಟ್ ಏನು ಬರುತ್ತೆ ಅಲ್ಲಿವರೆಗೂ ಕೂಡ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಮೇಲು ನಿಜವಾಗ್ಲೂ ಪೋಸ್ಟ್ ಆಫೀಸಿಂದನೇ ಬಂದಿದೆಯಾ ಅದೆಲ್ಲನೂ ಕೂಡ ನೀವು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ಮೆರಿಟ್ ಲಿಸ್ಟ್ ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಅದರಲ್ಲಿ ನಿಮ್ಮ ನೇಮ್ ಇಲ್ಲ ಅಂತ ಅಂದರೆ, ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಇಲ್ಲ ಅಂತ ಅಂದರೆ ನೀವು ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ. ನಿಮ್ಮ ರಿಜಿಸ್ಟರ್ ನಂಬರು ಪರ್ಸಂಟೇಜು ಎಲ್ಲನೂ ನೋಡಿಬಿಟ್ಟು ನೀವು ಕ್ಲಾರಿಟಿ ತೊಗೊಳ್ಳಿ ಅಲ್ಲಿ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ. ಅಲ್ಲಿವರೆಗೂ ಕೂಡ ಯಾವುದೇ ಮೇಲ್ ಬಂದ್ರೂ ಕೂಡ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಓಕೆನಾ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು GDS ರಿಲೇಟೆಡ್ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಿಸಲ್ಟು ಇನ್ನೇನು ಡಿಕ್ಲೇರ್ ಆಗುತ್ತೆ, ಡಿಕ್ಲೇರ್ ಆದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಖಂಡಿತವಾಗ್ಲೂ ಯಾವ ರೀತಿಯಾಗಿ ರಿಸಲ್ಟ್ನ ನೀವು ಚೆಕ್ ಮಾಡೋದು ಏನು ಅಂತ ಹೇಳಿಬಿಟ್ಟು ನಾನು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಸೊ ಇದೇ ಥರ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.